ಹಲೋ, ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್. ನಾನು ಲಾಸ್ಟ್ ವೀಡಿಯೋಲಿ ನಾವು ತಿನ್ನೋ ಬಿಸ್ಕೆಟ್ನ ಆಲ್ಕೋಹಾಲಿಗೆ ಕಂಪೇರ್ ಮಾಡಿದ್ದೆ. ಅದಕ್ಕೆ ಜನ ಎಲ್ಲ ಅದು ಕಂಪ್ಯಾರಿಸನ್ ಕರೆಕ್ಟ್ ಇಲ್ಲ ಅಂತ ಇದ್ರು. ಅದಕ್ಕೆ ಈ ಸಲ ಡಾಗ್ ಬಿಸ್ಕೆಟ್ಗೂ ಮತ್ತು ನಾವು ತಿನ್ನೋ ಬಿಸ್ಕೆಟ್ಗೂ ಕಂಪೇರ್ ಮಾಡಿ ನೋಡಿ. ಫಸ್ಟು ನಾವು ತಿನ್ನೋ ಬಿಸ್ಕೆಟಲ್ಲಿ ನಾನು ಗುಡ್ ಡೇನ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಏನೇನಿದೆ, ಮೈದಾ, ಸಕ್ಕರೆ, ವೆಜಿಟೇಬಲ್ ಆಯಿಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಅವರೇ, ಪಾಮ್ ಆಯಿಲ್ ಅಂತ, ಮತ್ತು ಶುಗರ್, ಕ್ಯಾಶ್ಯೂ ನಟ್ಸ್ 4.5%, ಅಡಿಟಿವ್ಸ್, ಫ್ಲೇವರ್ಸ್ ಮತ್ತು ಪ್ರಿಸರ್ವೇಟಿವ್ಸ್ ಮತ್ತು ಅಯೋಡೈಸ್ ಸಾಲ್ಟ್ ಇದೆ. ಇಷ್ಟು ನಂಗೆ ಇದರಲ್ಲಿ ಯಾವುದೇ ಥರ ಮಿನರಲ್ಸ್, ವಿಟಮಿನ್ಸ್ ಮೆನ್ಷನ್ ಮಾಡಿರೋದೇ ಕಾಣ್ತಾ ಇಲ್ಲ. ಇದರಲ್ಲಿ ಯಾವುದಿದೆ ಇಲ್ಲ ಅಂತಲೂ ಮೆನ್ಷನು ಮಾಡಿಲ್ಲ. ಇದರಲ್ಲಿ ಶುಗರ್ 22 ಗ್ರಾಮ್ಸ್ ಇದೆ. ಅಂದರೆ ನಿಮ್ಮ ಮನೇಲಿ ಯೂಸ್ ಮಾಡೋ 1 ಟೇಬಲ್ ಸ್ಪೂನಷ್ಟು ಶುಗರ್ ಇದೆ 100 ಗ್ರಾಮ್ಸಲ್ಲಿ. ಆದರೆ ಪ್ರೋಟೀನ್ ಎಷ್ಟಿದೆ, ಓನ್ಲಿ 7 ಗ್ರಾಮ್ಸ್ ಇದೆ ಅಷ್ಟೇ ಪ್ರೋಟೀನ್ 100 ಗ್ರಾಮ್ಸ್ಗೆ. ಇದರಲ್ಲಿ ಯಾವುದೇ ಫೈಬರ್ಸ್ ಇಲ್ಲ. ನಾವು ನಮ್ಮ ನಾಯಿಗೆ ಹಾಕೋ ಬಿಸ್ಕೆಟಲ್ಲಿ ಸೀರಿಯಲ್ಸ್ ಆ್ಯಂಡ್ ಸೀರಿಯಲ್ ಬೈ ಪ್ರಾಡಕ್ಟ್ಸ್ ಅಂದರೆ ರಾಗಿ, ಗೋಧಿ ಮತ್ತು ಜೋಳ, ಓಟ್ಸ್ ಈ ಥರ ಥರದ ಸೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ. ನಮ್ಮದ್ರಲ್ಲಿ ಬರೀ ಮೈದಾ ಇದೆ. ಮತ್ತು ಚಿಕನ್ ಆ್ಯಂಡ್ ಚಿಕನ್ ಬೈ ಪ್ರಾಡಕ್ಟ್ಸ್, ಮೀಟ್ ಆ್ಯಂಡ್ ಮೀಟ್ ಬೈ ಪ್ರಾಡಕ್ಟ್ಸ್, ಶುಗರ್, ಗ್ಲಿಸರಾಲ್, ಸೋಯಾಬೀನ್ ಆಯಿಲ್. ಬಿಸ್ಕೆಟಲ್ಲಿ ಪಾಮ್ ಆಯಿಲ್ ಯೂಸ್ ಮಾಡಿದ್ದಾರೆ, ಆದರೆ ಇಲ್ಲಿ ಸೋಯಾಬೀನ್ ಆಯಿಲ್ ಯೂಸ್ ಮಾಡಿದ್ದಾರೆ. ಮತ್ತು ಕ್ಯಾಲ್ಶಿಯಂ ಕಾರ್ಬೊನೇಟ್, ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಪರ್ಮಿಟೆಡ್ ಪ್ರಿಸರ್ವೇಟಿವ್ಸ್, ಕಲರ್ಸ್ ಆ್ಯಂಡ್ ಫ್ಲೇವರ್ಸ್. ಇದರಲ್ಲಿ ಏನೇನಿದೆ, ಕ್ಯಾಲ್ಶಿಯಂ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಯಾವ ವಿಟಮಿನ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಮತ್ತು ಇದ್ರ ನ್ಯೂಟ್ರಿಷನಲ್ ಅನಾಲಿಸಿಸ್ಗೆ ಹೋದರೆ ಪ್ರೋಟೀನ್ 15 ಗ್ರಾಮ್, 100 ಗ್ರಾಮಲ್ಲಿ 15 ಗ್ರಾಮ್. ನಾವು ತಿನ್ನೋ ಬಿಸ್ಕೆಟಲ್ಲಿ ಓನ್ಲಿ 7 ಗ್ರಾಮ್ ಇದೆ. ಮತ್ತು ಫೈಬರ್ 5% ಇದೆ ಇದರಲ್ಲಿ. ನಾವು ತಿನ್ನೋ ಬಿಸ್ಕೆಟಲ್ಲಿ ಫೈಬರೇ ಇಲ್ಲ. ಸೊ ಇದರಿಂದ ಕ್ಲಿಯರಾಗಿ ಗೊತ್ತಾಗುತ್ತೆ ನಾವು ತಿನ್ನೋ ಬಿಸ್ಕೆಟಲ್ಲಿ ಏನೂ ಇಲ್ಲ, ಮೈದಾ ಮತ್ತು ಶುಗರ್ ಬಿಟ್ಟರೆ. ಆದರೆ ನಾಯಿಗೆ ಹಾಕೋ ಬಿಸ್ಕೆಟಲ್ಲಿ ನಮಗಿಂತ ಜಾಸ್ತಿ ಕ್ಯಾಲ್ಶಿಯಂ, ವಿಟಮಿನ್, ಮಿನರಲ್ಸ್, ಫೈಬರ್ಸ್, ಪ್ರೋಟೀನ್ಸ್ ಇದೆ. ಸೊ ಬಿಸ್ಕೆಟ್ ಕಂಪ್ನಿಗಳಿಗೂ ಗೊತ್ತು ನಾವು ನಮ್ಮನ್ನು ಕೇರ್ ಮಾಡ್ಕೊಳ್ಳೋದ್ಕಿಂತ ನಮ್ಮ ನಾಯಿ ಕೇರ್ ಮಾಡ್ತೀವಿ ಅಂತ. ಜನ ತಿಳ್ಕೊಬೇಕು, ತಮ್ಮ ಮಕ್ಕಳಿಗೆ ಬಿಸ್ಕೆಟ್ ಕೊಡ್ದಲೆ ನೀವು ಮನೇಲಿ ಮಾಡೋ ಊಟ ಕೊಟ್ಟರೆ ಅದರಲ್ಲೇ ಎಷ್ಟೋ ವಿಟಮಿನ್ಸ್, ಮಿನರಲ್ಸ್ ಸಿಗುತ್ತೆ. ನಿಮ್ಮ ಮಗು ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ದಯವಿಟ್ಟು ಈ ತಪ್ಪು ಮಾಡಿ ನಿಮ್ಮ ಮಗು ಭವಿಷ್ಯನ ಹಾಳು ಮಾಡಬೇಡಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ.